ಆ ಖದೀಮರು ಸದ್ದಿಲ್ಲದೆ ಎಟಿಎಂ ಮೆಷಿನ್ ಎಗರಿಸಿ ಎಸ್ಕೇಪ್ ಆಗಿದ್ರು. ಎಟಿಎಂ ಕದ್ದವರಿಗೆ ಅದನ್ನ ಓಪನ್ ಮಾಡೋದಕ್ಕೆ ಆಗದೆ ರಾತ್ರಿ ಎಲ್ಲ ಒದ್ದಾಡಿದ್ರು. ಕೊನೆಗೆ ಕಳ್ ಗ್ಯಾಂಗ್ ಮಾಡಿದ್ದೇನು ಅನ್ನೋದರ ಡೀಟೇಲ್ಸ್ ಇದೆ ನೋಡಿ. ಎಟಿಎಂ ಮಷಿನ್ ಕದ್ದು ಟಾಟಾ ಏಸ್ನಲ್ಲಿ ಎಸ್ಕೇಪ್. ಹಣ ಹೊರತೆಗೆಯಲಾಗದೆ ಒದ್ದಾಡಿದ ಖದೀಮರು. ಈ ದೃಶ್ಯ ನೋಡಿ. ರಾತ್ರೋರಾತ್ರಿ ಎಟಿಎಂ ಮಷಿನ್ ಎಗರಿಸಿದ ಖತರ್ನಾಕ್ ಖದೀಮರು ಟಾಟಾ ಏಸ್ನಲ್ಲಿ ಹೇಗೆ ಕದ್ದೊಯ್ದಿದ್ದಾರೆ ಅಂತ. ಅದ್ಯಾವ ಗ್ಯಾಪ್ನಲ್ಲಿ ಎಂಟ್ರಿ ಕೊಟ್ಟು ಕೆನರಾ ಬ್ಯಾಂಕ್ ಎಟಿಎಂ ಎತ್ತಿದ್ರೋ ಗೊತ್ತಿಲ್ಲ. ಮುಂಜಾನೆ 3:30 ಸುಮಾರಿಗೆ ಅದಾಗಲೇ ಗಾಡಿಯಲ್ಲಿ ಎತ್ತಾಕೊಂಡು ಜಾಲಿ ಅಂತ ಜಾಗ ಖಾಲಿ ಮಾಡಿದ್ರು. ಅಲ್ಲಿಂದ ನೇರವಾಗಿ ಆನೇಕಲ್ ತಾಲೂಕಿನ ಮಂಚನಹಳ್ಳಿ ಬಳಿ ನೀಲಗಿರಿ ತೋಪಿಗೆ ಎಂಟ್ರಿ ಕೊಟ್ಟಿದ್ರು. ರಾತ್ರೋರಾತ್ರಿ ಎಟಿಎಂ ಮಷಿನ್ ಹೊತ್ತು ತಂದವರಿಗೆ ಓಪನ್ ಮಾಡೋಕ್ಕಾಗದೆ ಒದ್ದಾಡಿದ್ದಾರೆ. ಆಕ್ಸೆಲ್ ಬ್ಲೇಡ್ನಿಂದ ಮಷಿನ್ ಕತ್ತರಿಸೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಓಪನ್ ಮಾಡೋದಕ್ಕಾಗಿಲ್ಲ. ಅಷ್ಟರಲ್ಲಾಗಲೇ ಬೆಳಕಾಗಿದ್ದು ಜನರು ಓಡಾಡೋದನ್ನ ಕಂಡು ಎಲ್ಲವನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. 3 ಗಂಟೆಯಿಂದ 3:30 ಹೊರಗಡೆ ಟಾಟಾ ಎಸಿ ಗಾಡಿಯಲ್ಲಿ ಬಂದಿದೆ. 3 ಸರಿ ಕಳ್ತನ ಆಗಿದೆ. ಇದೇ ಸರಿ ಸೈರನ್ ಸರ್ ಕಾಮನ್ ಆಗಿ ಸುಮ್ಮನೆ ಬಡ್ಕೊಂತ ಇರ್ತದೆ. ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಯಾರು ಬರ್ತಾ ಇರ್ತಾರೆ. ಸ್ವಲ್ಪ ಏನೋ ATM ಅಲ್ಲಿ ಸ್ವಲ್ಪ ಸೌಂಡ್ ಆದ್ರೂ ಅದು ಇದಾಗತ್ತೆ. ಹಾಗಾಗಿ ನೈಟೂ ವೈರೆಲ್ಲ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಸೌಂಡ್ದು ಡಿಸ್ಕನೆಕ್ಟ್ ಮಾಡಿದ್ದಾರೆ. ಸ್ಥಳೀಯರು ಎಟಿಎಂ ಮಷಿನ್ ಇರೋದನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಪರಿಶೀಲನೆ ನಡೆಸಿ ಎಟಿಎಂ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕದ್ದ ಎಟಿಎಂನಲ್ಲಿ ಬರೋಬ್ಬರಿ 10 ಲಕ್ಷಕ್ಕೂ ಅಧಿಕ ಕ್ಯಾಶ್ ಇತ್ತು ಅನ್ನೋದು ಗೊತ್ತಾಗಿದೆ. ಸದ್ಯ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ಟಾರೆ ಕಳ್ಳರ ಪರಿಸ್ಥಿತಿ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ವಲ್ಲ ಎನ್ನುವಂತಾಗಿದೆ. ಪೊಲೀಸರು ಕೂಡಲೇ ಖದೀಮರನ್ನ ಬಂಧಿಸಿ ತಕ್ಕ ಪಾಠ ಕಲಿಸಬೇಕಿದೆ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್. ಜಾಮೀನಿನ ಮೇಲೆ ಹೊರಬಂದ್ರು ದರ್ಶನ್ಗೆ ಸಂಕಷ್ಟ ಮಾತ್ರ ತಪ್ಪಿಲ್ಲ. ಹೇಗಾದ್ರೂ ಸರಿ ದರ್ಶನನ್ನ ಲಾಕ್ ಮಾಡಲೇಬೇಕು ಅಂತ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜೈಲಲ್ಲಿ ರೌಡಿಗಳ ಜೊತೆ ಪೋಸ್ ಕೊಟ್ಟಿದ್ದೇ ಕಂಟಕ ಆಗುವಂತಹ ಮುನ್ಸೂಚನೆ ಸಿಕ್ತಿದೆ. ದರ್ಶನ್ ಪಾಲಿಗೆ ಒಂದೆರಡು ಗ್ರಹಗತಿಗಳು ಕೆಟ್ಟಿದ್ರೆ ಆ ದೇವರಾದ್ರೂ ಕೈ ಹಿಡಿತಿದ್ನೋ ಏನೋ. ವಿಜಯಲಕ್ಷ್ಮಿ ಮಾಡಿದ ಪೂಜೆ ಪುನಸ್ಕಾರವಾದ್ರೂ ವರ್ಕೌಟ್ ಆಗ್ತಿತ್ತೋ ಏನೋ. ಆದ್ರೆ ದಾಸನ ಪಾಲಿಗೆ ನವಗ್ರಹಗಳು ಒಕ್ಕರಿಸಿ ಕೂತಿವೆ. ಒಂದಾದ್ಮೇಲೆ ಒಂದರಂತೆ ಸಂಕಷ್ಟಗಳ ಸರಮಾಲೆಯನ್ನೇ ಹೊತ್ತು ತರ್ತಿವೆ. ಹೀಗಾಗಿಯೇ ಪಟ್ಟಣಗೆರೆ ಶೆಡ್ನ ಪರಾಕ್ರಮಿ ಪಾಲಿಗೆ ಕರ್ಮ ಬಿಟ್ರೂ ಖಾಕಿ ಬಿಡ್ತಿಲ್ಲ. ಹೇಗಾದ್ರೂ ಸರಿ ಸ್ವಾಮಿ ಹಂತಕನನ್ನ ಕಂಬಿ ಹಿಂದೆ ಫಿಕ್ಸ್ ಮಾಡಲೇಬೇಕು ಅಂತ ಪಣ ತೊಟ್ಟು ನಿಂತಿರೋದು. ಒಂದಲ್ಲ ಒಂದು ಕೇಸಿನ ಎವಿಡೆನ್ಸ್ ಹಿಡ್ಕೊಂಡು ದರ್ಶನ್ನ ಜೀವ ಹಿಂತಿರೋದು. ದರ್ಶನ್ನ ಬೆನ್ನು ಬಿಡದಂತೆ ಕಾಡ್ತಿದೆ ರಾಜಾತಿಥ್ಯ ಕೇಸ್. ತನಿಖಾಧಿಕಾರಿ ಹೇಳಿಕೆ ದಾಖಲಿಸಿದ ಕಾಮಾಕ್ಷಿಪಾಳ್ಯ ಪೊಲೀಸ್. ಬೆನ್ನು ಬೇನೆಯಿಂದ ಜೈಲಿಂದ ಹೊರಬಂದಿರೋ ದರ್ಶನ್ ಆಸ್ಪತ್ರೆ ಸೇರಿದ ಮೇಲೂ ಕಣ್ತುಂಬಾ ನಿದ್ದೆ ಮಾಡಿದ್ದು ಡೌಟೇ ಬಿಡಿ. ಯಾಕಂದ್ರೆ ಒಂದಲ್ಲ ಒಂದು ವಿಷಯಗಳು ದರ್ಶನ್ ಪಾಲಿಗೆ ಕಂಟಕವಾಗಿ ಕಾಡ್ತಾನೇಗಿವೆ. ಮಧ್ಯಂತರ ಜಾಮೀನಿನ ವಿರುದ್ಧ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಸಜ್ಜಾಗಿರೋ ಪೊಲೀಸರು ಗೃಹ ಇಲಾಖೆಯ ಸಮ್ಮತಿಯನ್ನು ಪಡೆದಿದ್ದಾರೆ. ಆದ್ರೆ ಪಕ್ಕಾ ದಾಖಲೆ ನೀಡಿಯೇ ಸುಪ್ರೀಂಗೆ ಅರ್ಜಿ ಸಲ್ಲಿಸಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಮೇಲ್ಮನವಿ ಸಲ್ಲಿಕೆ ವೇಳೆ ಪರಪ್ಪನ ಅಗ್ರಹಾರ ಜೈಲಿನ ರಾಜಾತಿಥ್ಯ ಪ್ರಕರಣವನ್ನು ಉಲ್ಲೇಖಿಸಲು ಚಿಂತನೆ ನಡೆಸಿದ್ದಾರೆ. ದರ್ಶನ್ ಜೈಲಿನಲ್ಲಿದ್ದಾಗ ರೌಡಿ ಶೀಟರ್ಗಳ ಸಂಪರ್ಕ ಹೊಂದಿದ್ದ. ಅಷ್ಟೇ ಅಲ್ಲದೆ ರೌಡಿಗಳ ಜೊತೆ ಫೋನ್ನಲ್ಲೂ ಮಾತುಕತೆ ನಡೆಸಿದ್ದ ಅನ್ನೋದನ್ನ ಉಲ್ಲೇಖಿಸಲು ಮುಂದಾಗಿದ್ದಾರೆ. ಇದಕ್ಕೆಂದೇ ಹಲವಾರು ದಾಖಲೆಗಳ ಜೊತೆಗೆ ತನಿಖಾಧಿಕಾರಿಗಳ ಹೇಳಿಕೆಯನ್ನು ದಾಖಲಿಸಲು ಮುಂದಾಗಿದ್ದಾರೆ. ರಿಟ್ರೀವ್ ಫೋಟೋಗೂ ದರ್ಶನ್ಗೂ ಸಂಬಂಧ ಇಲ್ವಂತೆ. ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿರೋ ಪೊಲೀಸರು ಐ ವಿಟ್ನೆಸ್ನ ಮೊಬೈಲ್ನಲ್ಲಿ ರಿಟ್ರೀವ್ ಆದ 8 ಫೋಟೋ ಜೊತೆಗೆ FSL ವರದಿ, ಸಿಡಿಆರ್ ರಿಪೋರ್ಟ್ ಹಾಗೂ ಹಲವು ಹೇಳಿಕೆಗಳನ್ನ ದಾಖಲಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 3 ಆರೋಪಿಗಳ ಜೊತೆ ದರ್ಶನ್ ಫೋಟೋ ತೆಗೆಸಿಕೊಂಡಿದ್ದೇ ದೊಡ್ಡ ಸುದ್ದಿಯಾಗಿತ್ತು.
ಇದು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯವಾಗಲಿದೆ ಅಂತಾನೆ ಹೇಳಲಾಗ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ದರ್ಶನ್ ಪರ ವಕೀಲರಾದ ರಂಗನಾಥ್ ರೆಡ್ಡಿ, ರಿಟ್ರೀವ್ ಆದ ಫೋಟೋಗಳಿಗೂ ನಮ್ಮ ಕಕ್ಷಿದಾರರಿಗೂ ಸಂಬಂಧವಿಲ್ಲ. ಈ ಫೋಟೋವನ್ನ ಘಟನೆ ನಡೆದ ಸ್ಥಳದಲ್ಲೇ ತೆಗೆದಿದ್ದಾರೆ ಅಂತಿದ್ದಾರೆ. ಆದ್ರೆ ಟವರ್ ಲೊಕೇಶನ್ ಹಾಕಿಲ್ಲ. ಹೀಗಾಗಿ ದರ್ಶನ್ಗೂ ಫೋಟೋಗಳಿಗೂ ಸಂಬಂಧವೇ ಇಲ್ಲ ಎಂದಿದ್ದಾರೆ. ಟವರ್ ಲೊಕೇಶನ್ ಅನ್ನ ಇವರೇ ಸೇರಿಸಿರ್ತಾರೆ ಪೊಲೀಸ್ನವರು. ಹಾಗಾಗಿ ಅವರ ಏನೊಂದು GPS ಲೊಕೇಶನ್ ಅಥವಾ ಟವರ್ ಲೊಕೇಶನ್ ಅಂದ್ರೆ ಟವರ್ ಡಂಪ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಈ 6, 7 ಮತ್ತು 8ನೇ ಆರೋಪಿಗಳು ಅವರಲ್ಲಿ ಇರುವಂತೆ ಒಂದು ಯಾವುದೇ ರೀತಿ ಒಂದು ನಿದರ್ಶನ ಕೂಡ ಇಲ್ಲ. ಅವರಿರುವ ಒಂದು ಅವರ ಪ್ರೆಸೆನ್ಸ್ ಎಲ್ಲೂ ಕೂಡ, ಅವರ ಇರುವಿಕೆ ಎಲ್ಲೂ ಕೂಡ ಕಂಡು ಬರ್ತಿಲ್ಲ. ನಾಳೆ ದರ್ಶನ್ ಗೌಡ್ತಿಗೆ ಮಂಗಳಾನ ಅಮಂಗಳಾನ. ದರ್ಶನ್ ಹಾಗೂ ಪವಿತ್ರ ಗೌಡಗೆ ನಾಳೆ ಮಹತ್ವದ ದಿನ. ಯಾಕಂದ್ರೆ ಆರೋಪಿಗಳು ಸಲ್ಲಿಸಿರೋ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಲಿದೆ. ಹೀಗಾಗಿ ಈ ಬಾರಿಯಾದರೂ ಜಾಮೀನು ಸಿಗುತ್ತಾ ಅಂತ ಬಕಪಕ್ಷಿಗಳಂತೆ ಕಾಯ್ತಿದ್ದಾರೆ. ಒಟ್ನಲ್ಲಿ ದರ್ಶನ್ಗೆ ಮೇಲಿಂದ ಮೇಲೆ ಕಂಟಕ ಎದುರಾಗ್ತಾಗಿದ್ದು, ನಾಳೆ ಗುಡ್ ನ್ಯೂಸ್ ಸಿಗುತ್ತಾ ಅಥವಾ ಮತ್ತೆ ಶಾಕಿಂಗ್ ನ್ಯೂಸ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.